ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಉಡಾಲ್ಸಾಮಿ. ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಅತಿ ದೊಡ್ಡ ಭಿಕ್ಷಾಧಿಪತಿ. ಇವತ್ತು ನಮ್ಮ ಭಿಕ್ಷಾಧಿಪತಿಯ ಕಂಟೆಸ್ಟೆಂಟ್ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ರೀ. ಉತ್ತರ ಕರ್ನಾಟಕದ ಭಿಕ್ಷಾಧಿಪತಿಗೆ ನಿಮ್ಗೆ ಸ್ವಾಗತ. ನಿಮ್ ಹೆಸರೇನ್ರಿ? ನಮ್ಮ ಹೆಸರು ಬಸ್ಯ ಅಂತ್ರಿ. ಏನ್ ಅನ್ಸತ್ತಿದ್ರಿ ಬಸ್ಯ ನಿಮ್ಗ? ಮೇಡಮ್ ಬಾಳ್ ಚಲೋ ಅನ್ಸಂತೈತ್ರಿ. ಅಷ್ಟ ಒಂದೇ ಲೈನ್ ಬ್ಯಾಡ್ರಿ, ಜಾಸ್ತಿ ಹೇಳ್ರಿ ಸ್ವಲ್ಪ. ಯಾದಕ್ ಬಂದಿರಿ ನೀವ್? ಡ್ಯಾನ್ಸ್ ಮಾಡಕ್ ಬಂದೇನ್ರಿ. ಡ್ಯಾನ್ಸ್ ಮಾಡಕ್ ಬಂದಿರಿ? ಅಲ್ರಿ ಮೇಡಮ್ ಭಿಕ್ಷಾಧಿಪತಿ ಕರೆಸಿ ಎದಕ್ ಬಂದಿರ ಕೇಳ ಮತ್ತೇನ್ ಹೇಳ್ಬೇಕು ನಿಂಗ? ಹೌದಲ್ರಿ, ಮತ್ತೇನ್ ಕೆಲ್ಸ ಮಾಡ್ಕೊಂಡದಿರಿ? ಬಾಳ ನಿಲ್ರಿಪ್ಪ, ಹಂಗ ಕೆಲ್ಸ ಮಾಡ್ಕೊಂಡ್ ಅದೇವ್ರಿ. ಅಷ್ಟೇ ಬಿಲ್ಡಪ್ ಕೊಟ್ಟಿ ಪಾಲ್ತು ಅದಿ ಅಂತ ಹೇಳಪ್ಪ. ಇಲ್ರಿಪ್ಪ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಐತ್ರಿ. ನೋಡ್ರಿ ಇವ್ರ ಪಾಲ್ತು ಅದಾರ ಅಂತ ಅನ್ಕೊಂಡಿದ್ವಿ. ಅದ್ ನಮ್ಗೀಗ ಜಸ್ಟ್ ಗೊತ್ತಾಯ್ತು. ಇವ್ರದ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಐತಂತ್ರಿ. ಕೇಳೋನ್ ಬನ್ರಿ, ಏನ್ರಿ ಅದ್ ಬಿಸ್ನೆಸ್? ನಮ್ದ ದನದ ಕೊಟ್ಟಿಗೆ ಐತ್ರಿ. ದನಗಳ ಸಗಣಿ ಹಾಕಿದ ಅದ ತೆಗಿಯೋದ ಇಂಪೋರ್ಟ್ ರೀ. ಇದನ್ನ ಹೋಗಿ ದೂರ ಹೋಗ್ಯೋದ ಎಕ್ಸ್ಪೋರ್ಟ್ ರೀ. ಕೇಳಿದ್ರಲ್ಲ ವೀಕ್ಷಕರೇ, ಹೋಗ್ಲಿ ಬಿಡ್ರಿ. ಎಷ್ಟು ಓದಿರಿ? ನಾ ಫುಲ್ ಎಜುಕೇಟೆಡ್ ಅದೇನ್ರಿ. ನಾ ಕಲಿದೆಲ್ಲ ಮುಗ್ಸೇನ್ರಿ. ಹೌದ್ರಿ, ಹಂಗಂದ್ರೆ ಎರಡು ಬಗ್ಗೆ ಹೇಳ್ರಿ. ಅಷ್ಟ ರೀ, ಅದೇನ್ ಸಿಂಪಲ್ ಬಿಡ್ರಿ. ಈಗ ನೋಡ್ರಿ ಹೇಳ್ತೀನಿ. ಎರಡೊಂದ್ಲೆ ಆಡ್ರಿ, ಎರಡೆರಡ್ಲೆ ನಾಕ್ರಿ, ಎರಡ್ ಮೂರು ಎರಡ್ ಐದ್ಲೆ ಹತ್ರಿ, ಎರಡ್ ಹತ್ಲೆ 20 ರೀ. ಏನಂದ್ರಿ? ಇನ್ನೊಂದ್ಸತ ಹೇಳ್ರಿ. ಎರಡೊಂದ್ಲೆ ಆಡ್ರಿ, ಎರಡೆರಡ್ಲೆ ನಾಕ್ರಿ, ಎರಡ್ ಐದ್ಲೆ ಹತ್ರಿ, ಎರಡ್ ಹತ್ಲೆ 20 ರೀ. ಲೇ ಬಸ್ಸೆ, ಅನ್ನಟ್ಟು ಬರಂಗಿಲ್ಲ ಅಂತ ಹೇಳ ಇಲ್ದದ್ಯಾಕ ಬಿಲ್ಡಪ್ ಕೊಡ್ತಿ? ಮತ್ತೇನ್ರಿ, ಮತ್ತೆ ಉತ್ತರ ಕನ್ನಡದ ಭಿಕ್ಷಾಧಿಪತಿ ಕರ್ದಿರಿ. ಕರದ್ ಎರಡ್ರ ಬಗ್ಗೆ ಎಳ್ಸ ಅಂತಂದ್ರೆ ಏನ್ ನಿಮ್ದು ಶೋ ಸ್ಟಾರ್ಟ್ ಮಾಡ್ರಿ. ನಾ ಇನ್ನ ಮನಿಗೆ ಹೋಗ್ಬೇಕಲ್ಲ, ದನ ಕಟ್ಟಿ ಬಂದೇನಿ. ಯಾಕೆ ಸಿಟ್ ಹಾಕಿರಿ? ನಿಮ್ ಸಂಬಂಧ ಐತ್ರಿ ಶೋ. ನಿಮ್ ಮೊದಲನೇ ಪ್ರಶ್ನೆ ಹೇಳೋಕು ಮುಂಚೆ ನಮ್ ರೂಲ್ಸ್ ಹೇಳ್ಬಿಡ್ತೀನಿ. ನಮ್ಮ ಹತ್ರ 3 ಆಪ್ಷನ್ಸ್ ಇರತ್ತೆ. ಮೊದಲನೇದ ನಿಮ್ಗೆ ಯಾರ್ದಾರ ದೋಸ್ತ್ ಕಾಲ್ ಮಾಡಿ ಆನ್ಸರ್ ಕೇಳ್ಬೋದು. ಎರಡನೇದ ಆಡಿಯನ್ಸ್ ಕಡೆನೂ ಕೇಳ್ಬೋದು. ಮೂರನೇದ 50-50 ಮಾಡ್ಬೋದು. ಹೌದೇನ್ರಿ? ಆಯ್ತು ತಗೋರಿ. ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ್ರಿ. ಮಾಡೋಣ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲಿದೆ. ಎಲ್ಲೈತು ಆ ಸ್ಕ್ರೀನ್? ಇಲ್ಲ ಸ್ಕ್ರೀನ್ ಇಲ್ವಾ? ಇಲ್ಲಿ ಲೋ ಬಜೆಟ್ ಐತಿ, ಅಡ್ಜಸ್ಟ್ ಮಾಡ್ಕೊಡಿ. ನಾನು ಓದ್ ಹೇಳ್ತೇನ್ರಿ. ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು? ಆಪ್ಷನ್ಸ್ ಇಲ್ಲಿದೆ. ತಿಮಿಂಗ್ಲ ರೀ ಮೇಡಮ್, ತಿಮಿಂಗ್ಲ. ಇಲ್ರಿ ಆಪ್ಷನ್ಸ್ ಎಲ್ಲ ಬೇಡ್ರಿ, ತಿಮಿಂಗ್ಲ ರೀ ಮೇಡಮ್. ವಾ, ಏನ್ರಿ ಸರ್ ನೀವು ಆಪ್ಷನ್ಸ್ ಇಲ್ಲ ಆದ್ರೆ ಆನ್ಸರ್ ಹೇಳತ್ತೀರಿ? ನಿಮ್ಮ ಉತ್ತರ ತಪ್ಪಾಗಿದೆ. ಅಲ್ಬೇವ, ಜಗತ್ತಾಗ ಅತಿ ದೊಡ್ಡ ಪ್ರಾಣಿ ತಿಮಿಂಗ್ಲ ಅಷ್ಟೇ. ಅಲ್ಲ, ನೀವು ಆಪ್ಷನ್ಸ್ ಕೇಳಬೇಕಿತ್ತು. ಆಪ್ಷನ್ ಎ ಆನೆ, ಆಪ್ಷನ್ ಬಿ ತಿಮಿಂಗ್ಲು, ಆಪ್ಷನ್ ಸಿ ಇರುವೆ, ಆಪ್ಷನ್ ಡಿ ಡೈನೋಸರ್ಸ್. ಅದಕ್ಕೆ ನೀವು ತಪ್ಪಾಗಿ ಹೇಳಿದ್ದೀರ. ಹೋಗ್ಲಿ ಬಿಡ್ರಿ, ಈ ಕ್ವಶನ್ ಚೇಂಜ್ ಮಾಡಿ. ಈಗ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ಬಿಡೋಣ್ರಿ. ನಿಮ್ಮ ಮೊದಲೇ ಪ್ರಶ್ನೆ, ನಾಯಿ ಬೋಬೋ ಅನ್ನತ್ತೆ, ಇಲಿ ಚೂ ಅನ್ನತ್ತೆ. ಹಾಗಾದ್ರೆ ದನ ಏನನ್ನತ್ತೆ? ಆಪ್ಷನ್ ಎ ಬೌ ಬೌ, ಆಪ್ಷನ್ ಬಿ ಮಿಯಾವ್ ಮಿಯಾವ್, ಆಪ್ಷನ್ ಸಿ ಅಂಬಾ, ಆಪ್ಷನ್ ಡಿ ಅಪ್ಪ. ಆಪ್ಷನ್ ಸಿ ಅಂಬಾ ಅಂತ ಐತಲ್ರಿ, ಅದನ್ನ ಲಾಕ್ ಮಾಡ್ರಿ. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಉತ್ತರ ಕರ್ನಾಟಕ ಭಿಕ್ಷಾಧಿಪತಿಯಲ್ಲಿ ನೀವು ಗೆದ್ದಿದ್ದೀರಾ 10 ರೂಪಾಯಿ. ನಿಮ್ಮ ಎರಡನೇ ಪ್ರಶ್ನೆ ಗೌರ್ಮೆಂಟ್ಗೆ ಅತಿ ಹೆಚ್ಚು ಟ್ಯಾಕ್ಸ್ ಯಾರಿಂದ ಹೋಗುತ್ತೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಫ್ರೀ ಬಸ್ ಇಂದ, ಆಪ್ಷನ್ ಬಿ ರೇಷನ್ ಅಕ್ಕಿಯಿಂದ, ಆಪ್ಷನ್ ಸಿ ಕರೆಂಟ್ ಇಂದ, ಆಪ್ಷನ್ ಡಿ ಕುಡುಕರಿಂದ. ಆಪ್ಷನ್ ಡಿ ಲಾಕ್ ಮಾಡಿ. ಯಾಕೆ? ಈ ಜಗತ್ನಾಗ ಅತಿ ಜಾಸ್ತಿ ಟ್ಯಾಕ್ಸ್ ಹೋಗೋದು ಕುಡುಕರಿಂದ ಮೇಡಮ್. ಇವತ್ತು ಊಟ ಅಂದ್ರೆ ನಡೀತೆ ಅವ್ರಿಗೆ. ನೀವು ಹೊಡೆದು ನಮ್ ದೇಶನ ಉದ್ಧಾರ ಮಾಡ ಅಂತಾರ. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ನೀವು ಎರಡನೇ ಪ್ರಶ್ನೆಗೆ 20 ರೂಪಾಯಿ ವಿನ್ ಆಗಿದ್ದೀರಾ. ಮುಂದೆ ಬರುವ 10 ಕ್ವಶನ್ ಗಳಿಗೆ ನಾವು ಆಪ್ಷನ್ಸ್ ಕೊಡಲ್ಲ, ಬೇಗ ಆನ್ಸರ್ ಮಾಡ್ಬೇಕು. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಕರೆಕ್ಟ್. ರಾಷ್ಟ್ರ ಪ್ರಾಣಿ ಯಾವುದು? ಹುಲಿರಿ. ಕರೆಕ್ಟ್. ನಿಮ್ದು ಹೊಲಸ್ ನಾರೋ ಫ್ರೆಂಡ್ ಯಾರು? ಶಂಕ್ರೆ. ಕರೆಕ್ಟ್. ನೀವು ನೆಟ್ ತೊಳ್ಕೊತಿರೋ ಇಲ್ಲೋ? ಇಲ್ಲ. ಕರೆಕ್ಟ್. ನಿಮ್ದು ಫೋನ್ ಯಾವುದು? ಐಫೋನ್. ನಿಮ್ ದೋಸ್ತನ್ ಹುಡುಗಿ ಹೆಸರೇನ? ಶಂಕ್ರಿ. ನಿಮ್ ಹೆಸರು? ಬಸ್ಯ. ಧಾರವಾಡದಾಗ ಏನೈತಿ? ಹುಚ್ಚ ಆಸ್ಪತ್ರೆ ಐತಿ. ನೀವ್ ಯಾರು? ಹುಚ್ಚ. ಕರೆಕ್ಟ್ ಆನ್ಸರ್. ನೀವು 100 ರೂಪಾಯಿ ಗೆದ್ದಿದ್ದೀರಾ. ನನಗ್ ಮೊದ್ಲ ಗೊತ್ತಿತ್ತೆ ಈ ಮಗ ಹುಚ್ಚದಾಗಂತ. ಕಂಗ್ರಾಚುಲೇಷನ್. ಈಗ ನೆಕ್ಸ್ಟ್ ಲೆವೆಲ್ ಹೋಗೋಣ್ರಿ. ಆಯ್ತ್ರಿ, ಹೋಗುಣ್ರಿ. ಇಲ್ಲಿದೆ ನಿಮ್ ಮುಂದೆ 100 ರೂಪಾಯಿ ಕ್ವಶನ್. ಅರ್ಜೆಂಟ್ ಹೇಳಕ್ ಬಂದ್ರೆ ನೀವು ಯಾವ ಟಾಯ್ಲೆಟ್ ಯೂಸ್ ಮಾಡ್ತೀರಾ? ಆಪ್ಷನ್ ಎ ನಿಮ್ಮ ಮನೆ, ಆಪ್ಷನ್ ಬಿ ಬಾಜು ಮನೆ, ಆಪ್ಷನ್ ಸಿ ಹೊಲಕ್ಕೋಕಿರಿ, ಆಪ್ಷನ್ ಡಿ ಪಬ್ಲಿಕ್ ಟಾಯ್ಲೆಟ್. ಅಪ್ಪ, ಎಷ್ಟು ಸೀರಿಯಸ್ ಕ್ವಶನ್ ಕೇಳೋರು ಮರೆಯ. ಮೇಡಮ್, ನಾನು ಹೆಲ್ಪ್ ಲೈನ್ ತೊಗೊಳಕ್ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಕಾಲ್ ಮಾಡ್ಬೋದಾ? ಓಕೆ, ಹೆಲ್ಪ್ ಲೈನ್ ಯೂಸ್ ಮಾಡ್ಲಿ. ಕಾಲ್ ಕನೆಕ್ಟ್ ಮಾಡ್ರಿ ಇವತ್ತು. ಹಲೋ ಶಂಕ್ರೆ. ತೂ ಹೇಳಕ್ ಕುಂತಾವು ಕರೆಕ್ಟ್ ಆಗಿ ಹೇಳಕ್ ಕೊಡುದಿಲ್ಲ. ಹಲೋ, ಯಾರ? ನಾಲ್ಗೆ ಬಸ್ಯ. ಹೇಳಿ ಬಸ್ಯ, ಕರೆಕ್ಟ್ ಆಗಿ ಹೇಳಕ್ ಕೊಡ
ಕೊಡಲ್ಲ ಅಲ್ಲಿ. ನಾ ಹೇಳಿದ್ರ ಕೇಳಿ. ಏನ್ ತಗೊಂಡ್ ಹೊಡಿಬೇಕು ನಿಂಗ್ ಮಗನ ಸಿಗನಿ? ನಿನ್ ಚಡ್ಡಿನೇ ಹೇಳ್ತೇನೆ ಮಗನ. ಲೇ ನಾ ಕೊಟ್ಟಿದ್ 10 ರೂಪಾಯಿ ಇನ್ನೂ ಕೊಟ್ಟಿಲ್ಲ. ಯಾವಾಗ ಕೊಡ್ತಿಲ್ಲ ಬಸ್ಯ ಮಂಗ್ಯಾರ ಮಗನ? ಲೇ 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 ಸುಮ್ಮ ಏನ್ ಕೇಳಿ ಮಗನ? ಕೇಳಿ ಫಸ್ಟ್ ಸುಮ್ಮ ಏತಮ್ಮ. ಸರ್ ನಾವ್ರಿ ಉತ್ತರ ಕರ್ನಾಟಕದ ಭಿಕ್ಷಾಧಿಪತಿ ಮಾತಾಡತ್ತೇವ್ರಿ. ಏ ಬಸ್ಯ ಯಾವಾಗ ಕಿಕ್ಕಿ ಹುಡುಗಿ ಮಾತಾಡತ್ತಾರಲ್ಲ? ಲೇ ಊರ್ ಶಂಕರ ನಾ ಹೇಳಿದ್ರ ಕೇಳ. ಒಂದ್ ಕ್ವಶನ್ ಕೇಳ್ತಾನ ಆನ್ಸರ್ ಮಾಡಿ. ಅದ್ ಕೇಳ. ನಂಗೆ ಹೇಳಕ್ ಬಂದ್ರ ನಾ ಯಾಕೆ ಅಲಡಿ ಹೋಗ್ತೀನಿ. ನಾ ಏನ್ ಗೊತ್ತಲೇ ನೀ ಐತಿದ್ ನಾ ನೋಡ್ಲಿ. ಆಪ್ಷನ್ ಎ ನಮ್ ಮನಿ, ಆಪ್ಷನ್ ಬಿ ಬಾಜು ಮನಿ. ಹಾ ಆಪ್ಷನ್ ಬಿ ಬಾಜು ಮನಿ. ನೀ ಎಲ್ಲಿ ನಿನ್ ಮನಿಗ್ ಹೋಗ್ಬೇಕ? ನಿನ್ ಹೊಲಸ್ ವಾಸನೆ ಸಂಬಂಧ ಬಾಜು ಮನ್ಯಾಗ ಹೋಗಿ ಹೇಳ್ತಿ ಅಲ್ಲಿ. ಆಪ್ಷನ್ ಬಿ ಲಾಕ್ ಮಾಡ್ಬಿಡ್ರಿ. ಹೇಳಕ್ ಬಂದ್ರ ನಿಮ್ ಮನಿಗ್ ಹೋಗ್ರಿ, ಬೇರೆ ಮನಿಗ್ ಯಾಕೆ ಹೋಗ್ತೀರಿ? ಆಯ್ತ್ ಬಿಡ್ರಿ ಗುರುಗಳೇ, ಆಪ್ಷನ್ ಬಿ ಲಾಕ್ ಮಾಡ್ರಿ. ದಟ್ ಈಸ್ ಕರೆಕ್ಟ್ ಆನ್ಸರ್. ನೀವು 1,000 ರೂಪಾಯಿ ಗೆದ್ದಿದ್ದೀರಾ. ಪೊಲೀಸ್ ಸ್ಟೇಷನ್ದಾಗ ಗಾಂಧಿಜಿ ಫೋಟೋ ಎದಕ್ ಹಾಕಿರ್ತಾರ? ಆಪ್ಷನ್ ಎ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕ, ಆಪ್ಷನ್ ಬಿ ದೇಶ ಕಾಪಾಡಿದ್ದಕ್ಕ, ಆಪ್ಷನ್ ಸಿ ಮಳಿಗ, ಆಪ್ಷನ್ ಡಿ ಗಾಡಿಗ. ಆಪ್ಷನ್ ಎ ಅಂತೂ ಸ್ವಾತಂತ್ರ್ಯ ಕೊಟ್ಟಿರ್ಕಲ್ಲ. ಆಪ್ಷನ್ ಬಿನು ಅಲ್ಲ. ಆಪ್ಷನ್ ಸಿ ಲಾಕ್ ಮಾಡ್ರಿ. ಲಾಕ್ ಮಾಡ್ಲಿ? ಕರೆಕ್ಟ್ ಆನ್ಸರ್. ನೀವು 2,000 ರೂಪಾಯಿ ಗೆದ್ದಿದ್ದೀರಾ. ಮಾಡೋದ್ ಬೇಡ, ಮುಂದಿನ ಪ್ರಶ್ನೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಆಪ್ಷನ್ ಡಿ ನೆಗಡಿ, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಕೆಮ್ಮು ಬರುತ್ತೆ, ಆಪ್ಷನ್ ಡಿ ಕಪ್ ಖಾಲಿ ಆಗತ್ತೆ. ಆಪ್ಷನ್ ಡಿ ಲಾಕ್ ಮಾಡಿ. ಅದೇ ನಿಮ್ಗೆ ಅನ್ಸುತ್ತೆ ಡಿನ ಅಂತ? ಇಷ್ಟು ಉಲ್ಟಾ ಪಲ್ಟಾ ಕ್ವಶನ್ ಕೇಳಿದ್ರೆ ಹಂಗ ಅನ್ಸೈತಿ ಮೇಡಮ್. ದಟ್ ಈಸ್ ಕರೆಕ್ಟ್ ಆನ್ಸರ್. ನೀವು 10,000 ರೂಪಾಯಿ ಗೆದ್ದಿದ್ದೀರಿ. ಹೊಡೀರಿ ಹಲ್ಗಿ. ಮುಂದಿನ ಪ್ರಶ್ನೆ. ತಿನ್ನಕ್ಕಾಗ್ಲ ಜಾಮ್ ಯಾವ್ದು? ಏನೇನ್ ಕ್ವಶನ್ ಕೇಳ್ತಾವ ರೋ ಮರಿಗೆ. ಆಪ್ಷನ್ ಎ ಗುಲಾಬ್ ಜಾಮೂನ್, ಆಪ್ಷನ್ ಬಿ ಟ್ರಾಫಿಕ್ ಜಾಮ್, ಆಪ್ಷನ್ ಸಿ ಕಿಶಾನ್ ಜಾಮ್, ಆಪ್ಷನ್ ಡಿ ಟೊಮೆಟೊ ಜಾಮ್. ಏನ್ ಅನ್ಸುತ್ತೆ ನಿಮ್ಗೆ? ನಾ ಜಾಮೂನ್ ಅಂತೂ ತಿಂದೇನ್ರಿ. ಟ್ರಾಫಿಕ್ ಜಾಮ್ ಯಾಕ ತಿಳಿವಲ್ತ್ರಿ. ಒಂದ್ ಕೆಲ್ಸ ಮಾಡ್ರಿ, 50-50 ಲೈಫ್ ಲಾಂಗ್ ತಗೋರಿ. ಓಕೆ. ಓ ನೋ. ಆಪ್ಷನ್ ಎ ಆಪ್ಷನ್ ಡಿ ಎರಡೂ ಇಲ್ಲ ನಿಮ್ ಕಡೆ. ನಿಮ್ ಕಡೆ ಉಳಿದಿರೋದು ಆಪ್ಷನ್ ಬಿ, ಆಪ್ಷನ್ ಸಿ. ಹಂಗಂದ್ರೆ ಆಪ್ಷನ್ ಬಿನು ಲಾಕ್ ಮಾಡ್ಬಿಡ್ರಿ. ಎಸ್ ಕರೆಕ್ಟ್ ಆನ್ಸರ್. ನೀವು 50,000 ಗೆದ್ದಿದ್ದೀರಾ. ಈಗ ನಿಮ್ ಮುಂದೆ 1 ಕೋಟಿಗೆ ಕೊನೆಯ ಪ್ರಶ್ನೆ. ಇದು ಕ್ವಶನ್ ಏನಾರ ಆನ್ಸರ್ ಮಾಡಿದ್ರೆ 1 ಕೋಟಿ ನಿಮ್ದಾಗತ್ತೆ. ಆನ್ಸರ್ ಮಾಡ್ಲಿಲ್ಲ ಅಂದ್ರೆ 1 ರೂಪಾಯಿನೂ ನಿಮಗ್ ಸಿಗಂಗಿಲ್ಲ. ಕೊನೆಗೆ ನಮ್ ಶೋದಾಗ ಭಿಕ್ಷಾಧಿಪತಿ ಆಗಿ ಹೋಗ್ತೀರಿ ಬಸ್ಯ. ಓಕೆ ರೀ ಮೇಡಮ್, ಓಕೆ. ಈಕಿ ಮೊದ್ಲ ಎಂತೆಂತ ಕ್ವಶನ್ ಕೇಳ್ತಾಳ, ಮತ್ ಎಂತ ಕ್ವಶನ್ ಕೇಳ್ತಾಳ ಮರೀಕಿ. ಕೊನೆಯ ಪ್ರಶ್ನೆ ಹೇಳ್ರಿ ಬಸ್ಯ. ಕೊನೆಯ ಪ್ರಶ್ನೆ ಇದೆ. ಹ್ಞೂ ಬೇ ಚಿನ್ನಿ ಹೇಳ. ಇದು ಲಾಸ್ಟ್ ಪ್ರಶ್ನೆ. ಏ ಗೊತ್ತೈತೆ, ಹೇಳ್ತಿ ಹೋಗ್ಲೆ. ಜಗತ್ದಾಗ ಮೊದಲು ಬಂದಿದ್ದ ಕೋಳಿನ ಮೊಟ್ಟೆನ? ಹಾ ಕೋಳಿನ ಮೊಟ್ಟೆನ? ಆಪ್ಷನ್ಸ್ ಆಪ್ಷನ್ಸ್ ಇಲ್ಲ. ಅದೇಂಗ್ ಲೆಚ್ಚಿನಿ ಅಂತ ದೊಡ್ಡ ಕೋಟ್ಯಾಧಿಪತಿದಾಗ ಆಪ್ಷನ್ಸ್ ಕೊಡ್ತಾರ. ನಿಂದು ಸೊಟ್ಟ ಭಿಕ್ಷಾಧಿಪತಿದಾಗ ಆಪ್ಷನ್ ಇಲ್ಲ ಅಂದ್ರೆ ಅದು ಲಾಸ್ಟ್ ಕ್ವಶನ್ ದಾಗ. ಲೇ ನನ್ ಹಿಂಗ ನೋಡಿ ಏನ್ ಮಾಡ್ತೀಗ? ಏ ಹೇಳ್ತಿದ್ರೆ ಹೇಳ, ಇಲ್ಲ ಅಂದ್ರೆ ಮುಚ್ಕೊಂಡೆ ಹೋಗ. ಆ ತಡಿವಾ ಹೇಳ್ತೇನೆ. ಜಗತ್ತಿಗೆ ಕೋಳಿ ಮೊದಲು ಬಂದಿತ್ತು, ಮೊಟ್ಟೆ ಬಂದಿತ್ತು. ಜಗತ್ತಿಗೆ ಕೋಳಿ ಮೊದಲು ಬಂದಿತ್ತು, ಮೊಟ್ಟೆ ಮೊದಲು ಬಂದಿತ್ತು. ಇಲ್ಲ ಇಲ್ಲ, ಮೊಟ್ಟೆ ಮೊದಲು ಬಂದಿತ್ತು. ಒಂದ್ ಕೆಲ್ಸ ಮಾಡ, ಮೊಟ್ಟೆ ನೋಡ. ಅದೇಂಗಂತಿ ಮೊಟ್ಟೆ ಅಂತ? ಹೇಳಕ್ ಬರ್ಲ, ಡೈನೋಸಾರ್ಸ್ ಮೊಟ್ಟೆ ಇಟ್ಟಿರ್ಬೋದು. ಹೌದಲ್ಲ? ನಿಮ್ಮ ಪ್ರಶ್ನೆ ಉತ್ತರ? ಉತ್ತರ ಹಾ ಉತ್ತರ. ದಟ್ ಈಸ್ ನಿಮ್ಮ ಉತ್ತರ. ಹೇಳು ಹೇಳ. ನಿಮ್ ಉತ್ತರ ಹೇಳ್ತಾನೆ ಗೆದ್ದೋಗ್ಲಿ. ದಟ್ ಈಸ್ ರಾಂಗ್ ಆನ್ಸರ್. ಭಿಕ್ಷಾಧಿಪತಿ